ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈಗಾಗಲೇ ಲೇಟಾಗಿ ಅಡ್ಮಿಷನ್ ಆಗಿರುವಂತಹ BSc ನರ್ಸಿಂಗ್ ಇರ್ಬೋದು, GNM ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿರ್ಬೋದು, ಇವರುಗಳಿಗೆ ಹಾಸ್ಟೆಲ್ ಅಪ್ಲಿಕೇಶನ್ಸ್, ಆಮೇಲೆ AHS ವಿದ್ಯಾರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್ BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನೀವು ಕೇಳ್ತಾ ಇರುವಂಥದ್ದು. ಈಗಾಗಲೇ BCM ಹಾಸ್ಟೆಲ್ ಅಪ್ಲಿಕೇಶನ್ 2025-26ನೇ ಸಾಲಿಂದು ಕ್ಲೋಸ್ ಆಗಿದೆ. BCM ಹಾಸ್ಟೆಲ್ಗಳನ್ನು ಮತ್ತೆ ಬಿಡ್ತಾರೆ ಅನ್ನೋದು ಕೂಡ ಡೌಟ್ ಇದೆ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕಾಂಪಿಟೇಷನ್ ಮಾಡೋದ್ರಿಂದ ಪದೇ ಬಿಡೋದು ಕಷ್ಟ. ಬಿಡೋದು ಯಾವಾಗ ಅಂತಂದರೆ ಸೀಟ್ ಉಳಿಕೆ ಆಗಿರಬೇಕು. ಬಟ್ ಆ ಅಂತಿ ಕಾಲ ಇಲ್ಲೀಗ ಸೀಟ್ ಉಳಿಯುವಂಥ ಕಾಲ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ತುಂಬ ಕಡಿಮೆ ಜಿಲ್ಲೆಗಳಲ್ಲಿ ಸೀಟ್ ಉಳಿಕೆಯಾಗೋದು. ನಮ್ಮ ಹುಬ್ಬಳ್ಳಿ ಧಾರವಾಡ ಹೇಳಿಕೊಳ್ಳೋದಷ್ಟು ಕಾಂಪಿಟೇಷನ್ ಇದೆ. ಎಲ್ಲ ಸುತ್ತಲಿಂದ ಎಲ್ಲರೂ ಇಲ್ಲೇ ಬರ್ತಾರೆ. ಬರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಏನು ಪ್ರಾಬ್ಲಮ್ ಅಂತಂದರೆ ಆಯಾ ಜಿಲ್ಲೆಗಳಲ್ಲಿ ಮೊದಲನೇ ಆದ್ಯತೆ ಆ ಜಿಲ್ಲೆಯವರಿಗೆ ಕೊಡಬೇಕಂತ ಇರೋದರಿಂದ, ಉದಾಹರಣೆಗೆ ಹುಬ್ಬಳ್ಳಿ ಧಾರವಾಡ ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆ, ಆಮೇಲೆ ರಾಯಚೂರು ವಿದ್ಯಾರ್ಥಿಗಳು, ಬೆಳಗಾವಿ, ಗದಗ ಅಂದರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳಿಗೂ ಸೀಟ್ ಉಳಿದ್ರೆ ಮಾತ್ರ ಕೊಡ್ತೀವಿ ಅಂತ ಈ ರೀತಿ ಕಂಡೀಷನ್ ಇರೋದರಿಂದ ಇಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ ಇದೆ. ಆಮೇಲೆ ಅಪ್ಲಿಕೇಶನ್ಸ್ ಈಗಲೇ SHP ಮೂಲಕ ಆನ್ಲೈನ್ ಅರ್ಜಿಗಳು ಕ್ಲೋಸ್ ಆಗಿದ್ದು, ಆದರೆ 1-2 ಇಲಾಖೆಗಳಲ್ಲಿ ಓಪನ್ ಇದ್ದಾವೆ. ಯಾವುದು? ಮೈನಾರಿಟಿ. ನೀವೇನಾದರೂ ಅಲ್ಪಸಂಖ್ಯಾತರ ಇಲಾಖೆ ಮೈನಾರಿಟಿಯಲ್ಲಿ ಬರ್ತಾ ಇದ್ದರೆ ನಾಳೆಗೆ ಕೊನೆ ದಿನಾಂಕ ಇದೆ. ನೀವು ಅಭ್ಯರ್ಥಿಗಳಿದ್ದೀರಿ, ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನಾಳೆಗೆ ಕೊನೆ ದಿನಾಂಕ ಇದೆ. ಆಮೇಲೆ SC ST ಅಭ್ಯರ್ಥಿಗಳು ಇದೇ ತಿಂಗಳು 15ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇದೆ. ಅವರು ಕೂಡ ಟ್ರೈ ಮಾಡ್ಬೋದು. ಬಟ್ ರಿಮೇನಿಂಗ್ ಅದರ್ ವಿದ್ಯಾರ್ಥಿಗಳು BCM ಬರೋಂಥದ್ದು 2A 3A ಅಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟ. ಯಾಕಂತಂದ್ರೆ ಅರ್ಜಿಗಳು ಕ್ಲೋಸ್ ಆಗಿದ್ದಾವೆ. ಇನ್ನೊಂದು ನಿಮ್ಗೆ ಟಿಪ್ಸ್ ಕೊಡ್ಬೋದು ನಾನು. ಈ ಮೈನಾರಿಟಿ ಇಲಾಖೆ ಒಳಗಡೆ 25% ಸೀಟ್ಗಳನ್ನು ಬೇರೆ ಕಾಸ್ಟ್ನವ್ರಿಗೆ ಕೊಡ್ತಾರೆ. 100 ಸೀಟ್ಗಳಿದ್ದರೆ ಅದರಲ್ಲಿ 25 ಸೀಟ್ಗಳನ್ನು ಬೇರೆ ಕಾಸ್ಟ್ನವ್ರಿಗೆ ಕೊಡ್ತಾರೆ. ನೀವು ಇಲ್ಲಿ ಮೈನಾರಿಟಿ ಒಳಗಡೆ ಏನಾದರೂ ನೀವು ಬರೋಂಗಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಚೆಕ್ ಮಾಡಿ ನೋಡ್ಕೊಳ್ರಿ. ಬಟ್ BCM ಹಾಸ್ಟೆಲ್ ಅಪ್ಲಿಕೇಶನ್ ಮತ್ತೊಮ್ಮೆ ಬಿಡ್ತಾರೆ ಅನ್ನೋದು ತುಂಬ ಕಷ್ಟ. ಇನ್ನು SC ST ದವ್ರಿಗೆ ಬಿಡ್ಬೋದು, ಯಾಕಂದರೆ ಅವರಿಗೆ ಸೋಷಿಯಲ್ ವೆಲ್ಫೇರ್ ಇತ್ತಿಂದ ಹಾಸ್ಟೆಲ್ಗಳು ಪ್ಯೂರ್ ಆಗಿ ಅವ್ರ ಸಲುವಾಗಿ ಇದ್ದಾವೆ. ಆದರೆ BCM ಹಾಸ್ಟೆಲ್ ಈ ಅದರ್ ಕಾಸ್ಟಿನ ವಿದ್ಯಾರ್ಥಿಗಳು, ಜನರಲ್ ವಿದ್ಯಾರ್ಥಿಗಳಿಗೆ ಮತ್ತೆ BCM ಹಾಸ್ಟೆಲ್ ಬಿಡ್ತಾರೆ ಅನ್ನೋದು ತುಂಬ ಕಷ್ಟ. ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ.